ನಮಸ್ತೆ ವೀಕ್ಷಕರೇ, ಸುದ್ದಿವಾಹಿನಿಯ ಎಲ್ಲ ವೀಕ್ಷಕರಿಗೂ ಅಭಿಷೇಕ್ ಕಲ್ಯಾಣ್ ಮಾಡುವ ನಮಸ್ಕಾರಗಳು. ಕಳೆದ ಬಾರಿ ಇದೇ ರೀತಿಯಾಗಿ ನಾವು ಸುದ್ದಿ ಮನೆಯ ಚಾನಲಲ್ಲಿ ಪಿತೃಪಕ್ಷ ಅಂದರೆ ಏನು, ಪಿತೃಪಕ್ಷದ ಮಾಹಿತಿ, ಸಂಪೂರ್ಣ ಮಾಹಿತಿಯನ್ನು ನಾವು ಕೊಟ್ಟಿದ್ವಿ. ಅದೇ ರೀತಿಯಾಗಿ ತುಂಬ ಜನ ಅಂತ ಹೇಳಿದ್ರೆ ಕಾಲ್ ಮಾಡಿ ಅದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ಪಡ್ಕೊಂಡು ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ನಡೆಸ್ಕೊಟ್ಟಿದ್ದೀರಾ. ಅದೇ ರೀತಿಯಾಗಿ ಇವಾಗ ಏನಂದರೆ ಜನಗಳು ಗುರುಗಳು ಈಗ ಪಿತೃಪಕ್ಷದಲ್ಲಿ ನಾವು ಮಾಡ್ಕೊಂಡು ಬರ್ತಾ ಇದ್ದಂಥ ಕಾರ್ಯಗಳನ್ನು ಈ 15 ದಿವಸದಲ್ಲಿ ನೀವು ಮಾಡಿಕೊಟ್ರಿ. ಮತ್ತು ಪಿತೃದೋಷ ಅಂತ ಕರಿತೀವಲ್ವಾ, ಅದಕ್ಕೆ ನಾವು ಯಾವ ಸಮಯದಲ್ಲಿ ಮಾಡಬೇಕು ಅಂತ ತುಂಬ ಜನ ಕೇಳಿಕೊಂಡು ಇದನ್ನು ನಾವು ಪಿತೃಪಕ್ಷದಲ್ಲೇ ಮಾಡಿಸ್ಬೇಕೇನೋ ಅಂತ ಅಂದ್ಕೊಂಡು ತುಂಬ ಜನ ಕರೆಗಳನ್ನು ಮಾಡ್ತಾ ಇದ್ದೀರಾ. ಇವತ್ತು ಸಹ ತುಂಬ ಜನ ನನಗೆ ಕರೆ ಮಾಡಿ ಅದರ ಬಗ್ಗೆ ಮಾಹಿತಿಗಳನ್ನು ಪಡ್ಕೋತಾ ಇದ್ದೀರಾ. ನೋಡಿ, ಇವಾಗ ಏನಂತಂದರೆ ಪಿತೃಪಕ್ಷದಲ್ಲಿ ನೀವು 15 ದಿನ ಮಾಡಿದ ಕಾರ್ಯಗಳು ಸಪ್ರೇಟು. ಅದೇ ರೀತಿಯಾಗಿ ನಮ್ಮ ಒಂದು ಶ್ರೀವಾರಿ ಪೂಜಾ ಸರ್ವೀಸಸ್ ವತಿಯಿಂದ ಅನೇಕ ಈ ಒಂದು ಚಾನಲ್ ಮುಖಾಂತರ ತಿಳಿಸೋದೇನಂತಂದರೆ ಅನೇಕ ಕಾರ್ಯಕ್ರಮಗಳು, ಪೂಜಾ ವಿಧಿವಿಧಾನಗಳನ್ನು ನಾವು ನಡೆಸ್ಕೊಡ್ತಾ ಬರ್ತಾಯಿದ್ದೀವಿ. ಈ ಲೀಸ್ಟಲ್ಲಿ ಏನು ಕಾರ್ಯಕ್ರಮಗಳನ್ನು ನಾವು ತಿಳಿಸಿದ್ದೀವೋ, ನಾಮಕರಣ, ಗೃಹ ಪ್ರವೇಶ, ಮದುವೆ, ಮತ್ತು ಇನ್ನೊಂದು ಶುಭ ಕಾರ್ಯ ಸತ್ಯನಾರಾಯಣ ಪೂಜೆಗಳಾಗಿರ್ಬೋದು, ಅಥವಾ ವಾಸ್ತು ಹೋಮಗಳು, ಸುದರ್ಶನ ಹೋಮ, ಈ ರೀತಿಯಾದಂಥ ಅನೇಕ ಶುಭ ಕಾರ್ಯಗಳನ್ನು ನಾವು ಕರ್ನಾಟಕದಾದ್ಯಂತ ಮಾಡ್ಕೊಂಡು ಬರ್ತಾಯಿದ್ದೀವಿ. ಜೊತೆಯಲ್ಲಿ ಈಗ ಮದುವೆಯಲ್ಲಿ ಸಮಸ್ಯೆ ಅಂಥೇಳಿ ಮತ್ತು ಸಂತಾನದಲ್ಲಿ ಸಮಸ್ಯೆ ಇದ್ದವರು ಪಿತೃಪಕ್ಷದಲ್ಲಿ ಪಿತೃಕರ್ಮಗಳನ್ನು ಮಾಡಿಕೊಂಡು ಪಿತೃದೋಷಗಳನ್ನು ಪರಿಹಾರಗಳನ್ನು ಮಾಡಿಕೊಂಡ್ರಿ. ಅದೇ ರೀತಿಯಾಗಿ ಈಗ ಮದುವೆ ವಿಚಾರದಲ್ಲಿ ತಡೆ ಆಗುವಾಗ ನಿಮಗೆ ಜ್ಯೋತಿಷ್ಯಗಳು ತಿಳಿಸ್ಕೊಟ್ಟಿರ್ತಾರೆ. ಅಂತಂದರೆ ಈಗ ನಿಮಗೆ ಪಿತೃದೋಷ ಇದೆ ಅಂಥೇಳಿ ತಿಳಿಸಿದಾಗ ನಿಮ್ಮ ಜಾತಕದಲ್ಲಿ ಅವರು ಸವಿವರವಾಗಿ ಅದನ್ನು ತಿಳಿಸ್ಕೊಟ್ಟಾಗ ಅದನ್ನು ನೀವು ಈ ಒಂದು ಸಮಯದಲ್ಲಿ, ಅಂದರೆ ಇವಾಗ ಏನು ನಿಮ್ಮ ಮದುವೆ ಲಗ್ನಗಳಲ್ಲಾಗಿರ್ಬೋದು ಅಥವಾ ಶುಭ ಕಾರ್ಯಗಳನ್ನು ಮಾಡುವಾಗ ನೀವು ನಿಮ್ಮ ಗುರು ಹಿರಿಯರ ಮುಖಾಂತರದಲ್ಲಿ ಈ ಕಾರ್ಯಕ್ರಮಗಳನ್ನು ಮಾಡಿಸ್ಕೋಬೇಕು ಅಂತಂದಾಗ ನಿಮಗೆ ಪಿತೃದೋಷ ಇದೆ ಅಂತ ಹೇಳಿದಾಗ ಆ ಒಂದು ಪಿತೃದೋಷಕ್ಕೂ ಈ ಸಮಯದಲ್ಲಿ, ಎಲ್ಲ ಸಮಯದಲ್ಲೂ ಈಗ ಪಿತೃಪಕ್ಷ ಅಲ್ಲದೇ ಪ್ರತಿದಿನ ನಾವು ಶ್ರೀರಂಗಪಟ್ಟಣದಲ್ಲಿ ಈ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದೀವಿ. ಜೊತೆಯಲ್ಲಿ ಅಂದರೆ ಅಪರ ಕಾರ್ಯಗಳು, ಎಲ್ಲ ಕಾರ್ಯಕ್ರಮಗಳು ಅಂದರೆ ಅಸ್ಥಿ ಸಂಚಯನ, ಪಿಂಡ ಪ್ರದಾನ, ತಿಲಹೋಮ, ನಾರಾಯಣ ಬಲಿ, ಮೋಕ್ಷನಾರಾಯಣ ಬಲಿ, ಸ್ತ್ರೀಶಾಪ ನಿವಾರಣೆ, ಇನ್ನು ಅನೇಕ ನದಿ ತೀರದಂತೆ ನಡೆಯುವಂಥ ಕಾರ್ಯಕ್ರಮಗಳನ್ನು ನಾವು ಪ್ರತಿನಿತ್ಯ ನಮ್ಮ ಕಾರ್ಯಕ್ರಮದ ಜೊತೆಗೂಡಿ ಆ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದೀವಿ. ನಿಮಗೆ ಮಾಹಿತಿಗಳು ಬೇಕು ಅಂತಂದರೆ ನಮ್ಮನ್ನ ಸಂಪರ್ಕಿಸ್ಬೋದು. ಜೊತೆಯಲ್ಲಿ ನಿಮಗೆ ಜಾತಕದಲ್ಲಿ ಏನಾದರೂ ಪಿತೃದೋಷ ಇದೆ, ಅದನ್ನು ಪರಿಹಾರ ಮಾಡ್ಕೊಳ್ಳಿ ಅಂತ ಏನಾದರೂ ನಿಮಗೆ ಜ್ಯೋತಿಷಿಗಳು ತಿಳಿಸಿದರೆ ಅದರ ಒಂದು ಮಾಹಿತಿಯನ್ನು ನಮಗೆ ಕೊಟ್ಟರೆ ಅದಕ್ಕೆ ಏನು ಪರಿಹಾರಗಳನ್ನು ಮಾಡ್ಕೋಬೋದು ಅಂತ ತಿಳಿಸ್ಕೊಡ್ತೀವಿ. ಜೊತೆಯಲ್ಲಿ ಆಶ್ಲೇಷ ಬಲಿ, ಸರ್ಪ ಸಂಸ್ಕಾರ, ನಾಗಪ್ರತಿಷ್ಠೆ, ಜೊತೆಯಲ್ಲಿ ಇದರಲ್ಲಿ ಕುಜಶಾಂತಿ ಹಾಗೂ ಕಳತ್ರ ದೋಷ ನಿವಾರಣೆ ಅಂತ ಕರಿತೀವಿ. ಅಂದರೆ ಮದುವೆ ಆಗದ ಹುಡುಗ ಅಥವಾ ಹುಡುಗಿ ಕುಜದೋಷ ಇದ್ದು ಮದುವೆಯಲ್ಲಿ ಏನಾದರೂ ಸಮಸ್ಯೆಗಳಾಗ್ತಾ ಇದ್ದರೆ ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಹುಡುಗನಿಗೆ ಕದಲಿ ವಿವಾಹ, ಹುಡುಗಿಗೆ ಕುಂಭ ವಿವಾಹ ಅಂತ ಮಾಡಿಕೊಡ್ತೀವಿ. ಅಂತ ಹೇಳಿದ್ರೆ ಈ ಹುಡುಗನಿಗೆ ವಿಷ್ಣು ಸ್ವರೂಪ, ಹುಡುಗಿಗೆ ಲಕ್ಷ್ಮೀ ಸ್ವರೂಪ ಅಂಥೇಳಿ ನಾವು ಇದನ್ನು ಕಳತ್ರ ದೋಷ ನಿವಾರಣೆ ಅಥವಾ ಮಾಂಗಲ್ಯ ದೋಷ ನಿವಾರಣೆ ಅಂಥೇಳಿ ಕುಜ ದೋಷ ನಿವಾರಣೆ ಅಂತ, ಕುಜ ಅಂತೇಳಿದ್ರೆ ಅಂಗಾರಕ ಅಥವಾ ಮಂಗಳ ದೋಷ ಅಂತ ಕರಿತೀವಿ. ಈ ದೋಷಗಳನ್ನು ಸಹ ನಾವು ಶ್ರೀರಂಗಪಟ್ಟಣದಲ್ಲಿ ಮಾಡಿಕೊಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಈಗ ಮದುವೆಯಲ್ಲಿ ಸಮಸ್ಯೆ ಆಗಿದೆ, ಮದುವೆಯಲ್ಲಿ ಹುಡುಗ ಸೆಟ್ ಆಗ್ತಾ ಇಲ್ಲ, ಅಥವಾ 2ನೇ ಮದುವೆ ಯೋಗ ಇದೆ, ಅಥವಾ ಡೈವರ್ಸ್ ಆಗಿರುವಂಥ ಚಾನ್ಸಸ್ಗಳಿದ್ದು ನಿಮಗೇನಾದರೂ ಕುಜದೋಷ ಇದ್ದು ಅಥವಾ ಸಂತಾನದಲ್ಲಿ ಸಮಸ್ಯೆ ಇದೆ ಅಂತಂದಾಗ ಈ ಪೂಜೆಗಳನ್ನು ನಾವು ಕುಜ ಶಾಂತಿಯನ್ನು ಮಾಡಿ, ಹೋಮ ಹವನಗಳನ್ನು ಮಾಡಿಕೊಂಡು ಜಪಗಳನ್ನು ಮಾಡಿ ನಿಮಗೆ ವ್ರತಗಳನ್ನು ತಿಳಿಸ್ಕೊಡ್ತೀವಿ. ಅದನ್ನು ಸಹ ನೀವು ನಮ್ಮನ್ನು ಸಂಪರ್ಕಿಸಿ ಶ್ರೀರಂಗಪಟ್ಟಣದಲ್ಲಿ ನದಿ ತೀರದಲ್ಲೇ ಈ ಕಾರ್ಯಕ್ರಮಗಳನ್ನು ನಾವು ಮಾಡಿಕೊಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಈಗ ಮೊದಲನೇದಾಗಿ ನಾವು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಜನಗಳು ಅವನ ಒಂದು ಭಾವನೆಯಲ್ಲಿ ಈಗ ಪಿತೃದೋಷ ಇತ್ತು, ನಮಗೆ 1 ವರ್ಷ ಕಾಯಬೇಕಾ ಗುರುಗಳೇ, ಸುಮಾರು ಜನ ನಮಗೆ ಪ್ರತಿನಿತ್ಯ ಒಂದು 50ರಿಂದ 60 ಕಾಲ್ಸ್ಗಳು ಬರ್ತಾಯಿದೆ. ಅದಕ್ಕೋಸ್ಕರ ನಾವು ಸಂಪೂರ್ಣವಾಗಿ ಈ ಮಾಹಿತಿಯನ್ನು ಜನಗಳಿಗೆ ಕೊಡಬೇಕು ಅಂತ ತಿಳಿಸ್ಕೊಡ್ತಾ ಇರುವಂಥದ್ದು. ಏನಂತಂದರೆ ಈಗ ಪ್ರತಿ ತಿಂಗಳು ಅಮಾವಾಸ್ಯೆ, ಹುಣ್ಣಿಮೆ, ಏಕಾದಶಿ ಮತ್ತು ವಾರದಲ್ಲಿ ಅಂದರೆ ಶನಿವಾರದ ದಿನ ನಾವು ಈ ಕಾರ್ಯಕ್ರಮಗಳನ್ನು ಬುಕ್ಕಿಂಗ್ ತೊಗೊಂಡು ಮಾಡಿಕೊಡ್ತಾ ಇದ್ದೀವಿ. ವಾರದಲ್ಲಿ ಪ್ರತಿದಿನ ನಿಮಗೆ ವೀಕ್ ಡೇಸ್ ಆಗಿರ್ಬೋದು ಅಥವಾ
ವಾರದ ದಿನಗಳಲ್ಲಿ ನಿಮಗೆ ಬೇಕು ಅಂತಲೇ ಮುಂಚಿತವಾಗಿ ತಿಳಿಸಿ ನೀವು ಬುಕ್ ಮಾಡ್ಕೋಬೇಕು. ನಿಮಗೆ ಪೂಜೆಗೆ ಯಾವ ರೀತಿಯಾದಂತಹ ಸಪೋರ್ಟ್ ಬೇಕು, ಅದಕ್ಕೆ ವ್ಯವಸ್ಥೆಗಳು ಏನು ಬೇಕು, ನಿಮಗೆ ರೂಮಿನ ವ್ಯವಸ್ಥೆ ಆಗಿರ್ಬೋದು, ವಾಹನದ ವ್ಯವಸ್ಥೆ ಆಗಿರ್ಬೋದು, ನಮ್ಮ ಒಂದು ಬ್ರಾಹ್ಮಣ ಭೋಜನಾಲಯದಲ್ಲಿ ನಿಮಗೆ ಊಟದ ವ್ಯವಸ್ಥೆ, ಪ್ರತಿಯೊಂದು ವ್ಯವಸ್ಥೆ, ಶ್ರಾದ್ದ ಕರ್ಮಕ್ಕೆ ಯಾವ ರೀತಿಯಾದಂತಹ ಸೇವೆಗಳು ಬೇಕು ನಮ್ಮ ಶ್ರೀವಾರಿ ಪೂಜಾ ಸರ್ವಿಸ್ ವತಿಯಿಂದ ಕೊಡ್ತಾ ಬರ್ತಾಯಿದ್ದೀವಿ. ಜೊತೆಯಲ್ಲಿ ಇದರ ಜೊತೆಗೆ ಅಂದರೆ ಅಸ್ಥಿ ಸಂಚಯನ ಅಂತ ಹೇಳಿದ್ರೆ ಅಸ್ಥಿ ಸಂಚಯನ, ಪಿಂಡ ಪ್ರದಾನ, ತಿಲಹೋಮಕ್ಕೂ ಸಹ ಪ್ರತಿದಿನ ಕಾರ್ಯಕ್ರಮ ನಡೀತಾ ಇದೆ. ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ ತನಕ ನಾವು ಈ ಕಾರ್ಯಕ್ರಮಗಳನ್ನು ಪ್ರತಿದಿನ ಮಾಡ್ಕೊಂಡು ಬರ್ತಾಯಿದ್ದೀವಿ. ನಿಮಗೆ ಇದ್ರ ಬಗ್ಗೆ ಇನ್ನೂ ಸಂಪೂರ್ಣ ಮಾಹಿತಿಗಳು ಬೇಕು, ಪಿತೃದೋಷ ಅಂತಂದರೆ ಏನು, ಪಿತೃದೋಷದ ಬಗ್ಗೆ ಏನು ಮಾಡಬೇಕು, ಅದಕ್ಕೆ ಯಾವ ರೀತಿ ಪರಿಹಾರಗಳು ಮಾಡ್ಕೋಬೇಕು ಅಂತ ನಿಮಗೇನಾದ್ರು ತಿಳಿಸಿದರೆ ನನ್ನ ನಂಬರ್ಗೆ ಕರೆ ಮಾಡಿ. ಜೊತೆಯಲ್ಲಿ ನಾರಾಯಣ ಬಲಿ, ಮೋಕ್ಷ ನಾರಾಯಣ ಬಲಿ ಮತ್ತು ತ್ರಿಪಿಂಡಿ ಶ್ರಾದ್ದ, ತಿಲಹೋಮ, ಪ್ರಾಯಶ್ಚಿತ್ತ ತಿಲಹೋಮ ಮಾಡಿಸ್ಕೋಬೇಕಂದ್ರೆ ಪ್ರತಿದಿನ ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ಅದ್ರ ಬಗ್ಗೆನೂ ನೀವು ನಮಗೆ ಕರೆ ಮಾಡಿ ವಿವರಗಳನ್ನು ಪಡ್ಕೋಬೋದು. ಮತ್ತು ಇದರಲ್ಲಿ ನಿಮಗೆ ಮೇಯ್ನು ಏನಂತಂದರೆ, ಈಗ ನಾರಾಯಣ ಬಲಿ, ಮೋಕ್ಷ ನಾರಾಯಣ ಬಲಿನ ಯಾವಾಗ ಮಾಡಿಸ್ಬೇಕು ಅಥವಾ ಈ ಪ್ರತಿದಿನ ನೀವು ಅದನ್ನು ಮಾಡ್ತಾಯಿದ್ದೀರಾ ಗುರುಗಳೇ ಅಂತ ಕೇಳ್ತಾ ಇದ್ದಾರೆ. ನಾನೇನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈಗ ನೀವು ಪಿತೃಪಕ್ಷ ಅಂದರೆ ಇನ್ನೂ 1 ವರ್ಷ ಕಾಯಬೇಕು. ಅದೇ ಆ ಪಿತೃದೋಷ ಯಾಕೆ ಬಂದಿದೆ, ಯಾವುದರಿಂದ ಪಿತೃದೋಷ ಬಂದಿದೆ ಅಂತ ಹೇಳಿದಾಗ ನಿಮಗೆ ಅದಕ್ಕೆ ಪರಿಹಾರಗಳು ಮಾಡ್ಕೋಬೇಕು ಅಂತಂದಾಗ ಆ ಜಾತಕದ ವಿಶ್ಲೇಷಣೆಯನ್ನು ಮಾಡಿಸ್ಕೊಂಡು ಆ ಜಾತಕದ ಪ್ರಕಾರವಾಗಿ ನಾವು ನಿಮಗೆ ಪಿತೃದೋಷ ಪರಿಹಾರಗಳನ್ನು ಮಾಡಿಕೊಡ್ತೀವಿ. ಅಂದರೆ ಬರೀ ಪಿತೃಗಳಿಂದಾನೇ ಈ ಪಿತೃದೋಷ ಬಂದಿದೆ ಅಂತ ಹೇಳೋಕ್ಕಾಗಲ್ಲ. ಸುಮಾರು ಜನಕ್ಕೆ ಪಿತೃದೋಷ, ಪಿತೃಶಾಪ, ಸ್ತ್ರೀಶಾಪ, ಈ ರೀತಿಯಾಗಿ ಅನೇಕ ಅಂದರೆ ಅಪಮೃತ್ಯುಗಳಾದಾಗ ನಮ್ಮ ಒಂದು ಸುಮಾರು ಕಾರ್ಯಕ್ರಮ ತಿಳಿಸ್ಕೊಟ್ಟಿದ್ವಿ ಅಂತೇಳಿದ್ರೆ, ನಿಮ್ಮ ಮನೆಯಲ್ಲಿ ಯಾವ್ದಾದ್ರು ಅಕಾಲಿಕ ಮರಣ, ವ್ಯಾಧಿ ಮರಣ, ದುರ್ಮರಣ ಆಗಿ ಆ ರೀತಿಯಾಗಿ ಯಾರು ಸಾವನ್ನಪ್ಪಿದರೆ ಅಂಥವ್ರಿಗೂ ಸಹ ನಾರಾಯಣ ಬಲಿಯನ್ನು ಮಾಡಿಸ್ಬೋದು. ಜೊತೆಯಲ್ಲಿ ಅನಾರೋಗ್ಯ ಸಮಸ್ಯೆಯಿಂದ ಆಸ್ಪತ್ರೆಯಲ್ಲಿ ಬೆಡ್ ರಿಟರ್ನ್ ಆಗಿ ತೀರೋದವ್ರಿಗೆ ಅಥವಾ ಅವ್ರಿಗೊಂದು ಮೋಕ್ಷಕ್ಕೆ ದಾರಿ ಆಗಬೇಕು, ಈ ರೀತಿಯಾಗಿ ಅವರು ಸಾವನ್ನಪ್ಪಿದ್ದಾರೆ ಗುರುಗಳೇ, ಅಂಥವ್ರಿಗೆ ಏನಾದರೂ ಮನೆಯಲ್ಲಿ ಸತ್ತಂತಹ ಏನಾದ್ರು ಧನಿಷ್ಠ ಪಂಚಕ ಶಾಂತಿ ಆಗಿರೋ ನಕ್ಷತ್ರ ಶಾಂತಿಗಳಿಂದ ಅಥವಾ ಮನೆ ಬಿಡುವಂತಹ ಸಮಸ್ಯೆ ಇರ್ತದೆ. ಒಬ್ಬರು ಮನೇಲಿ ತೀರೋಗಿರ್ತಾರೆ, ಅಂಥವ್ರಿಗೆ 3 ತಿಂಗಳು ಮನೆ ಬಿಡಬೇಕು ಅಥವಾ 5 ತಿಂಗಳು ಮನೇನ ಬಿಡಬೇಕು ಅಥವಾ ಮನೆಗೆ ಒಂದು ರೂಮಲ್ಲಿ ಗೂಡಾಕಿ ಅವ್ರಿಗೆ ಶ್ರಾದ್ದ ಕರ್ಮಗಳನ್ನು ಮಾಡಬೇಕು ಅಂತ ತಿಳಿಸ್ಕೊಟ್ಟಿರ್ತೀವಿ. ಅದ್ರ ಬಗ್ಗೆ ನಿಮ್ಗೇನಾದ್ರು ಡೌಟ್ ಇದ್ದು ಅದ್ರ ಬಗ್ಗೆ ಮಾಹಿತಿ ಬೇಕು ಅಂತಂದರೆ ದಯವಿಟ್ಟು ನಮಗೆ ಪ್ರತಿದಿನ ಒಂದು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 7 ಗಂಟೆ ತನಕ ನಾವು ನಮ್ಮ ಒಂದು ಆಫೀಸಲ್ಲಿ ಭೇಟಿ ಆಗ್ತಾ ಇರ್ತೀವಿ. ಪ್ರತಿಯೊಂದು ಮಾಹಿತಿ ನಿಮಗೆ ಯಾವುದೇ ರೀತಿಯಾದಂಥ ಎಲ್ಲ ಶುಭ ಕಾರ್ಯಗಳಾಗಿರ್ಬೋದು, ಅಶುಭ ಕಾರ್ಯಗಳಾಗಿರ್ಬೋದು, ಪ್ರತಿಯೊಂದು ನಿಮ್ಮ ಒಂದು ಏನಂದರೆ ಮಾಸಿಕ, ಈಗ ಶ್ರಾದ್ದದಲ್ಲಿ ಹೆಂಗೆ ಅಂತಂದರೆ ನಮ್ಮ ಒಂದು ಶ್ರೀರಂಗಪಟ್ಟಣದಲ್ಲಿ ಅಸ್ಥಿ ಸಂಚಯನಕ್ಕೆ ಬರ್ತಾರೆ. ಅಸ್ಥಿ ಸಂಚಯನಕ್ಕೆ ಬೇಕಾದಂಥ ಪೂಜಾ ಸಾಮಗ್ರಿಗಳು, ನಾರಾಯಣ ಬಲಿಗೆ ಬೇಕಾದಂಥ ಪೂಜಾ ಸಾಮಗ್ರಿಗಳು, ಪಿಂಡ ಪ್ರದಾನಕ್ಕೆ ಬೇಕಾದಂಥ ಪೂಜಾ ಸಾಮಗ್ರಿಗಳು ಕಂಪ್ಲೀಟಾಗಿ ಎಲ್ಲ ಪ್ರತಿಯೊಂದು ಅದಕ್ಕೆ ಪ್ಯಾಕೇಜ್ ವೈಸಲ್ಲಿರುತ್ತೆ. ಅದನ್ನು ನೀವು ಮುಂದೆ ಅಂದರೆ ಮುಂಚಿತವಾಗಿ ನಮಗೆ ತಿಳಿಸಿ, ನಿಮಗೆ ಏನು ವ್ಯವಸ್ಥೆ ಬೇಕೋ ಅದೆಲ್ಲ ತಿಳಿಸಿ ಮಾಡ್ಕೋಬೋದು. ಅಥವಾ ನಿಮಗೆ ಶ್ರೀರಂಗಪಟ್ಟಣಕ್ಕೆ ಬರೋಕ್ಕೆ ವ್ಯವಸ್ಥೆ ಇಲ್ಲ ಗುರುಗಳೇ, ನಾವು ಬೆಂಗಳೂರಲ್ಲಿ ಇರೋದು ಅಥವಾ ಬೇರೆ ಕಡೆ ಇರೋದು ಅಂತ ಹೇಳಿದ್ರೆ ಮುಂಚಿತವಾಗಿ ತಿಳಿಸಿದ್ರೆ ನಿಮಗೆ ಅಂದರೆ ನಿಮ್ಮ ಮನೆ ಹತ್ರನೇ ನಿಮ್ಮ ಮನೆಗೆ ಬಂದು ಶ್ರಾದ್ದ ಕರ್ಮಗಳನ್ನು ಮಾಡ್ಕೊಡೋಂಥ ವ್ಯವಸ್ಥೆಗಳನ್ನು ನಾವು ಮಾಡಿಕೊಡ್ತೀವಿ. 11ನೇ ದಿವಸದಾಗಿರ್ಬೋದು ಅಥವಾ ಪುಣ್ಯ ಮತ್ತು 11ನೇ ದಿವಸದ ಹೋಮ ಪುಣ್ಯ ಮಾಡಿ ನಿಮ್ಮ ಮನೆಯಲ್ಲೇ ತ್ರಿಪಿಂಡಿ ಶ್ರಾದ್ದ, ಪಿಂಡ ಪ್ರದಾನ ಮಾಡಿಸಿ ಒಂದು ಅಲ್ಲಿಯೇ ಶ್ರಾದ್ದ ಕರ್ಮಗಳನ್ನು ಕಳೆಯುವಂಥ ವ್ಯವಸ್ಥೆಗಳನ್ನು ನಾವು ಮಾಡಿಕೊಡ್ತೀವಿ. ಜೊತೆಯಲ್ಲಿ ಈಗ ಕುಜದೋಷ ಅಂತ ಹೇಳ್ದಂಗೆ ಮದುವೆ ವಿಚಾರದಲ್ಲಿ ಸಮಸ್ಯೆಗಳಾದಾಗ ಅದೇ ರೀತಿಯಾಗಿ ಈ ಕದಲಿ ವಿವಾಹ, ಕುಂಭ ವಿವಾಹವನ್ನು ಸಹ ನದಿ ತೀರದಲ್ಲೇ ಮಾಡಿಕೊಡ್ತಾ ಇದ್ದೀವಿ. ಇಲ್ಲಿ ಏನು ನಾವು ಲೀಸ್ಟಲ್ಲಿ ಕೊಟ್ಟಿದ್ದೀವೋ ಈ ಕಂಪ್ಲೀಟು ಪೂಜಾ ವಿಧಿವಿಧಾನಗಳನ್ನು ನಾವು ನೆರವೇರಿಸ್ತಾ ಇದ್ದೀವಿ. ಇದನ್ನು ನೋಡಿಕೊಂಡು ನೀವು ನಮ್ಮ ನಂಬರ್ಗೆ ಕಾಲ್ ಮಾಡಿ ನಮ್ಮ ಸಂಸ್ಥೆಯನ್ನು ಸಂಪರ್ಕಿಸಿ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಮ್ಮ ವೆಬ್ಸೈಟ್ ಇದೆ, ವೆಬ್ಸೈಟಲ್ಲಿ ಕಂಪ್ಲೀಟ್ ಮಾಹಿತಿ ಸಿಗ್ತಾ ಇದೆ. ಹಾಗಾಗಿ ಇಲ್ಲ ನಮ್ಮ ಸುದ್ದಿ ಮನೆ ಚಾನಲ್ ವತಿಯಿಂದ ಅನೇಕ ಜನರು ಕಾಲನ್ನ ಮಾಡಿ ಅಥವಾ ಮೆಸೇಜ್ಗಳನ್ನು ಮಾಡಿ ಮಾಹಿತಿಗಳನ್ನು ಪಡ್ಕೊಂಡು ಈ 15 ದಿನ ಏನು ನಾವು ಸೆಪ್ಟೆಂಬರ್ ತಿಂಗಳಲ್ಲಿ ಮಾಡಿದ್ವಿ ಪಿತೃಪಕ್ಷದಲ್ಲಿ, ಅತಿ ಹೆಚ್ಚಾಗಿ ಜನಗಳು ಆ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ರಿ. ಅದೇ ರೀತಿಯಾಗಿ ನಿಮ್ಮ ಒಂದು ಸಪೋರ್ಟು ನಮಗೆ ಇರಲಿ, ನಮ್ಮ ಚಾನಲ್ಗೆ ಇರಲಿ ಅಂಥೇಳಿ ಇದಕ್ಕೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ನಿಮ್ಮ ಯಾರು ಸ್ನೇಹಿತರು ಅಥವಾ ರಿಲೇಟಿವ್ಸು ಅಥವಾ ಫ್ರೆಂಡ್ಸು ಯಾರಿಗಾದರೂ ಶ್ರೀರಂಗಪಟ್ಟಣದಲ್ಲಿ ಕಾರ್ಯಕ್ರಮಗಳು ಆಗಬೇಕು ಅಂತಂದರೆ ಖಂಡಿತ ಯಾವುದೇ ಕಾರ್ಯಕ್ರಮ, ಬರೀ ಅಪಾರ ಅಂತಲ್ಲ,
ನಿಮಗೆ ಯಾವುದೇ ಕಾರ್ಯ ಮಗು ಹುಟ್ಟದಾಗಿಂದ ಮನುಷ್ಯ ಸಾಯೋ ತನಕ ಎಷ್ಟು ಪೂಜಾ ವಿಧಿವಿಧಾನಗಳಿದೆಯೋ ಎಲ್ಲ ಕಾರ್ಯಕ್ರಮಗಳನ್ನ ನಾವು ಮಾಡಿಕೊಡ್ತಾ ಇದ್ದೀವಿ. ಹಾಗಾಗಿ ಅದಕ್ಕೆ ಬೇಕಾದಂಥ ಸೂಕ್ತ ವ್ಯವಸ್ಥೆಗಳು ನಮ್ಮ ಹತ್ರ ಇದೆ. ದಯವಿಟ್ಟು ನೀವು ಏನೇ ಇತ್ತು ಅಂದರೆ ಮುಂಚಿತವಾಗಿ ಕರೆ ಮಾಡಿ ತಿಳಿಸಿ ಬುಕ್ ಮಾಡಿಕೊಡಿ. ಅದಕ್ಕೆ ಏನು ವ್ಯವಸ್ಥೆಗಳಿರ್ತದೋ ಅದು ಖಂಡಿತ ಮಾಡಿಕೊಡ್ತೀವಿ ಅಂತ ಈ ಮೂಲಕ ತಿಳಿಸೋಕ್ಕೆ ಇಷ್ಟಪಡ್ತೀನಿ.